ಯುವ ಕಲಾವಿದರಿದ್ದೆ ಅವರು ಯಕ್ಷಗಾನಕ್ಕೆ ಬಂದು ತಮ್ಮ ಜೀವನವನ್ನ ಕಟ್ಟಿಕೊಳ್ಳಬಹುದೇ? ಗಾನ ವೈಭವ, ಹಿಮ್ಮೇಳ ವೈಭವ, ನೃತ್ಯ ವೈಭವ ಇದ್ರಿಂದವ ಮೊದ್ಲೇ ಚಂಡೆಯವ್ರು ಮೊದ್ಲೆಲ್ಲೂ ಹೀಗೆ ಬಾರಿಸಬಹುದು, ಚಂಡೆಲಿ ಹೀಗೆ ಬಾರಿಸಬಹುದು ತೋರ್ಸ್ಲಿಕ್ಕೆ ಅವಕಾಶಗಳು ಅದರಲ್ಲೂ. ರಂಗಕ್ಕೆ ಎಷ್ಟು ಬೇಕು ಅದನ್ನ ಉಳಿಸ್ಕೊಂಡ್ರೆ ಮಾಲಕಟ್ಟೆ ಕೃಷ್ಣಮೂರ್ತಿ ಮಂಜರು ಅವರು 5 ವರ್ಷದಿಂದ ನಾನು ಹೈದರಾಬಾದ್ ಹೋದಾಗ ಹೇಳಿದ್ರು, ನಿಮ್ಗೊಂದು ಸನ್ಮಾನ ತಪ್ಪೋಗಿದೆ ರಮೇಶ್ ಅಣ್ಣ, ಅವಶ್ಯಪಟ್ಟು ನಿಮ್ಗೊಂದು ಸನ್ಮಾನ ಮಾಡ್ಬೇಕು ಮಾರ. ನಾನು ಕರಾವಳಿಯ ಭಾರ್ಗವ ಕೋಟ ಶಿವರಾಮ್ ಕಾರಂತರ ಗರಡಿಯಲ್ಲಿ ಇದ್ದವರು ಅವರೊಡನೆ ಇದ್ದಂತ ಒಡನಾಟಗಳನ್ನ ಒಮ್ಮೆ ನೆನಪು ಹಾಕ್ಬೋದ? ಅವಾಗಲ್ಲಿ 2 ಮದ್ಲೆ, ಒಂದು ಸಣ್ಣ ಮದ್ಲೆ, ಒಂದು ದೊಡ್ಡ ಮದ್ಲೆ, ಏರ್ ಮದ್ಲೆ, ಇಳಿ ಮದ್ಲೆ, 2 ಬಾರ್ ಕಪ್ಪು ಒಂದು ಶ್ರುತಿ. ದೊಡ್ಡ ಮದ್ಲೆ ಅಂದ್ರೆ ಭಾರಿ ದೊಡ್ಡದು, ನಾವು ಯಕ್ಷಗಾನಕ್ಕೆ ಉಪಯೋಗಿಸೋದಿಲ್ಲ ಅಷ್ಟು ದೊಡ್ಡ ಮದ್ಲೆ. ಅವ್ರು ಒಂದೊಂದು ಸನ್ನಿವೇಶಕ್ಕೆ ಆ ಮದ್ಲೆಗಳು ಬೇಕಾಗ್ತಿತ್ತು. ಈ ಅಭಿಮನ್ಯು ಕಾಳಗದಲ್ಲಿ ಆ ತರ ಆ ಮದ್ಲೆಯನ್ನೇ ಬಾರಿಸ್ಬೇಕಿತ್ತು ಅವ್ರು ಕಾರಂತರಿಗೆ. ಅವ ನಮಗ್ ಹೆದರಿಕೆ, ಬಾರಿಸ್ಲಿಕ್ಕೆ ಆಗ್ತದೆ ಇಲ್ಲೋ ಈ ಮದ್ಲೆಯನ್ನ ನಮ್ಗೆ ಹೇಳಿಟ್ಕೊಂಡು ಒಂದು ಭಾರಿ ಒಂದು ಹೆಮ್ಮೆ ನನಗೆ. ಕಾರಂತರ ಒಂದು ನಿರ್ದೇಶನಕ್ಕೆ ನಾನು ಮೊದ್ಲೇ ಬಾರಿಸಿದೆ. ಮತ್ ನಾನು ಅಡ್ಡಿಲ್ಲ ಅಂದ್ರೆ ಹೇಳುದು, ಅವು ಚೆನ್ನ ಹುಡುಗನಿರುವಾಗ ನನಗೆ ನನ್ನನ್ನು ಲೈಕ್ ಮಾಡೋದು ಅದೊಂದು ಸಮಾಧಾನ ಇದೆ ನನಗೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ರಮೇಶ್ ಭಂಡಾರಿ ಕರ್ತೂಕ್ ಅವರೇ, ಈ ಯುವ ಕಲಾವಿದರು ಯಕ್ಷಗಾನಕ್ಕೆ ಬರುವಂತ ಯುವ ಕಲಾವಿದರಿದ್ದೆ ಅವರು ಯಕ್ಷಗಾನಕ್ಕೆ ಬಂದು ತಮ್ಮ ಜೀವನವನ್ನ ಕಟ್ಟಿಕೊಳ್ಳಬಹುದೇ? ನಾನು ಈ ಮೇಳಕ್ಕೆ ಬರುವಾಗ 6 ತಿಂಗಳಿಗೆ 4,600 ರೂಪಾಯಿ ಪೇಮೆಂಟ್ ನಾನು ಬಂದವ. ಅವಾಗ ಯಕ್ಷಗಾನ ಹಾಗೆ ಇತ್ತು ಅವಾಗ. ಈಗ ಏನಾಗಿದೆ ಕೇಳಿದ್ರೆ, ಯಕ್ಷಗಾನದಿಂದ ಜೀವನವನ್ನು ಮಾಡಬಹುದು ಹೇಳುವಂತ ಮಟ್ಟಕ್ಕೆ ಯಕ್ಷಗಾನ ಬಂದು ನಿಂತಿದೆ. ಅದು ಒಂದು ಹೆಮ್ಮೆಯ ವಿಷಯ ನಮ್ಗೆ. ಮೊದಲು ನಾವು ಕಷ್ಟ ಬಿಟ್ಟಿದ್ದಕ್ಕೆ ಅಲ್ಲ, ದುಡ್ಡಿನ ವ್ಯಾಲ್ಯೂಯೇಷನ್, ಹಣದ ವ್ಯಾಲ್ಯೂಯೇಷನ್ ಅವಾಗ ಹಾಗೆ ಇತ್ತು. ಈಗ ಸರಿಯಾಗಿ ಒಂದು ಒಳ್ಳೆ ಉತ್ತಮ ಕಲಾವಿದನಾದ್ರೆ ಅವ ಯಕ್ಷಗಾನದಲ್ಲೂ ಬದುಕಿ ಕೆಲಸ ಮಾಡಿ ಜೀವನ ಮಾಡಬಹುದು ಹೇಳುವಂತ ಮಟ್ಟಕ್ಕೆ ಬಂದಿದೆ. ರಮೇಶ್ ಭಂಡಾರಿ ಕರ್ತೂಕ್ ಅವರೇ, ಯಕ್ಷಗಾನದ ಯುವ ಚಂಡೆ ಮದ್ದಲೆ ವಾದಕರಿಗೆ ತಮ್ಮ ಕಿವಿ ಮಾತುಗಳೇನು? ಹೀಗೆ ಬರುವ ಯುವ ಪೀಳಿಗೆ ಮಕ್ಕಳಿಗೆ ನನ್ನದೊಂದು ಅಂತರಾಳದ ಒಂದು ಮಾತಂದ್ರೆ, ಆದಷ್ಟು ಕೊಡ್ತಾ ಇದಕ್ಕೆ ಮದ್ಲೆಗಳನ್ನು ಕಡಿಮೆ ಮಾಡಿ ಯಕ್ಷಗಾನ ಸಂಪ್ರದಾಯವನ್ನು ಉಳಿಸ್ಕೊಂಡು ಹೋಗ್ಬೇಕು. ಅದು ಬೇಕು, ಅದನ್ನು ನಾವು ಎಲ್ಲ ಬಳಸ್ಬೇಕು. ಹಿಮ್ಮೇಳ ವೈಭವ, ಗಾನ ವೈಭವ. ಈಗ ಅದು ಮೊದ್ಲು ಹಿಮ್ಮೇಳ ವೈಭವ ಇಲ್ಲಾಗಿತ್ತು, ಗಾನ ವೈಭವ ಇಲ್ಲಾಗಿತ್ತು ಮೊದ್ಲೇ ಚಂಡೆ ಬಾರಿಸುವವರಿಗೆ. ಈಗ ಗಾನ ವೈಭವ, ಹಿಮ್ಮೇಳ ವೈಭವ, ನೃತ್ಯ ವೈಭವ ಇದ್ರಿಂದವ ಮೊದ್ಲೇ ಚಂಡೆಯವ್ರು ಮೊದ್ಲೆಲ್ಲೂ ಹೀಗೆ ಬಾರಿಸಬಹುದು, ಚಂಡೆಲಿ ಹೀಗೆ ಬಾರಿಸಬಹುದು ತೋರ್ಸ್ಲಿಕ್ಕೆ ಅವಕಾಶಗಳು ಅದರಲ್ಲುಂಟು. ರಂಗಕ್ಕೆ ಎಷ್ಟು ಬೇಕು ಅದನ್ನ ಉಳಿಸ್ಕೊಂಡ್ರೆ ಮುಂದಿನ ಯುವ ಪೀಳಿಗೆ ಮಕ್ಕಳಿಗೆ ಒಂದು ಯಕ್ಷಗಾನ ಉಳಿಬಹುದು, ಮತ್ತು ಒಂದು ಸಂಪ್ರದಾಯಗಳು ಸ್ವಲ್ಪ ತೋರಿಸಬಹುದು ಹೇಳೋದೊಂದು ನನ್ನ ಆಶಯ. ಸಂಪ್ರದಾಯವನ್ನ ಉಳಿಸ್ಕೊಂಡು ಬರ್ಬಹುದು ಹೇಳುವಂತದ್ದೊಂದು, ಅದನ್ನು ಉಳಿಸ್ಬೇಕು ಅವ್ರ ಮಕ್ಕಳು. ಅವ್ರ ಮನಸ್ಸಲ್ಲಿ ಇರ್ತದೆ ಸಹಜ, ನಾವು ಮಸ್ತ್ ಬಾರಿಸ್ಬೇಕು. ನನಗೆ ಫಸ್ಟ್ ಮೊದಲಿದ್ದಾಗೆ ದುರ್ಗಪ್ಪನ ಬಾರಿಸ್ಬೇಕು ಇದ್ದಾಗೆ. ರಮೇಶ್ ಭಂಡಾರಿ ಕರ್ತೂಕ್ ಅವರೇ, ಕರಾವಳಿಯ ಭಾರ್ಗವ ಕೋಟ ಶಿವರಾಮ್ ಕಾರಂತರ ಗರಡಿಯಲ್ಲಿ ಇದ್ದವರು ಅವರೊಡನೆ ಇದ್ದಂತ ಒಡನಾಟಗಳನ್ನ ಒಮ್ಮೆ ನೆನಪು ಹಾಕ್ಬೋದ? ನಾನು ಕೇಂದ್ರಕ್ಕೆ ಸೇರಿದ 3 ತಿಂಗಳಲ್ಲಿ ನಮ್ಮ ಗುರುಗಳು ಮಾವಲ ಕಾರಂತರಿಗೆ ಆರೋಗ್ಯ ಸರಿ ಇಲ್ಲಾಗಿತ್ತು. ಅವರು ಯಕ್ಷರಂಗದ ಮೊದಲೇ ವಾದಕರಾಗಿದ್ರು. ಅವಾಗ ಕಾರಂತರು ಟ್ರಯಲ್ಗೆ ಬರುವಾಗ ನಾನು ಒಂದಿಷ್ಟು ಮೊದಲೇ ಬಾರಿಸ್ತಾ ಇದ್ದೆ. ಅಲ್ಲಿ ಕಾರಂತರು ಯಕ್ಷರಂಗದಲ್ಲಿ ಏನಿತ್ತು ಕೇಳಿದ್ರೆ, ಮೊದಲೇ ಬಾರಿಸೋರು ಅಷ್ಟು ಜಾಗೃತಿ ಇರ್ಬೇಕಿತ್ತು. ಅವ್ರು ಸೆಕ್ಸಫೋನ್ ಇರ್ತಿತ್ತು, ವೈಲಿನ್ ಇರ್ತಿತ್ತು, ಚಂಡೆ ಇರ್ತಿತ್ತು, ವಾದನಗಳು ಬೇರೆ ಬೇರೆ ವಾದನಗಳು ಅವರು ಯಕ್ಷರಂಗಕ್ಕೆ ತೊಡಗಿಸಿಕೊಂಡಿದ್ರು. ವೈಲಿನ್ ಬಾರಿಸೋರು ಬೆಂಗಳೂರು ಆಕಾಶವಾಣಿ ಕಲಾವಿದ್ರು ಕೃಷ್ಣಮಾಚಾರ್ಯ ಅಂತ. ಸೆಕ್ಸಫೋನ್ ಬಾರಿಸೋರು ಎಲ್ಲ ಅಷ್ಟು ದೊಡ್ಡ ಅನುಭವಿ ಇಂಟ್ರೆಸ್ಟ್ ಕಲಾವಿದ್ರು. ಅವಾಗ ಗುರುಗಳು ಮಾವಲ ಕಾರಂತರು ರಮೇಶನ್ ಕಳಿಸುವ, ಭಂಡಾರಿಯನ್ನು ಕಳಿಸುವ ಪ್ರೋಗ್ರಾಮ್ಗೆ 5 ಪ್ರೋಗ್ರಾಮ್ ಇತ್ತು. ಮಡ್ರಾಸು, ಹೈದರಾಬಾದು, ಟೋಟಲ್ 5 ಪ್ರೋಗ್ರಾಮ್ಗಳಿತ್ತು. ಟ್ರಯಲ್ ಮಾಡಿ ಹೋಗ್ಬೇಕಿತ್ತು. ಅವಾಗ ವಿದ್ವಾನ್ರು ಭಾಗವತರು ಇದ್ರು. ಅದು ರಮೇಶ್ ಅಡ್ಡಿ ಇಲ್ಲ ಅನ್ರು ವಿದ್ವಾನ್ರು. ಕೆಲವು ಜನ ಪಾಠಕ್ಕೆ ಹೋಗ್ಲಿ, ಹಂಗೆ ಕಡೆಗೆ ಮಾವಕಂತ ಬೇಡ, ಅವ್ನು ಬೇಡ
ಪಾಠಕರು ಬೇಡ, ಇವರೇ ಕಳಿಸುವ, ರಮೇಶ್ ಭಂಡಾರಿ ಹೋಗ್ಲಿ ಅಂತ ನಾನು ಕಡೆಗೆ ನನ್ನನ್ನು ಟ್ರಯಲ್ಗೆ ಕಾರಂತರ ಒಟ್ಟಿಗೆ ಟ್ರಯಲ್ಗೆ ನನ್ನನ್ನು ತೊಡಗಿಸಿಕೊಂಡ್ರು. ಅವಾಗ ಅಲ್ಲಿ 2 ಮದ್ಲೆ, ಒಂದು ಸಣ್ಣ ಮದ್ಲೆ, ಒಂದು ದೊಡ್ಡ ಮದ್ಲೆ, ಏರು ಮದ್ಲೆ, ಇಳಿ ಮದ್ಲೆ, 2 ಬಾರ್ ಕಪ್ಪು ಒಂದು ಶ್ರುತಿ. ದೊಡ್ಡ ಮದ್ಲೆ ಅಂದ್ರೆ ಭಾರಿ ದೊಡ್ಡದು, ಇದು ನಾವು ಯಕ್ಷಗಾನಕ್ಕೆ ಉಪಯೋಗಿಸೋದಿಲ್ಲ ಅಷ್ಟು ದೊಡ್ಡ ಮದ್ಲೆ. ಅವ್ರು ಒಂದೊಂದು ಸನ್ನಿವೇಶಕ್ಕೆ ಆ ಮದ್ಲೆಗಳು ಬೇಕಾಗ್ತಿತ್ತು. ಈ ಅಭಿಮನ್ಯು ಕಾಳಗದಲ್ಲಿ ಆ ತರ ಒಂದು ಆ ಮದ್ಲೆಯನ್ನೇ ಬಾರಿಸ್ಬೇಕಿತ್ತು ಅವ್ರು ಕಾರಂತರಿಗೆ. ಅವ ನಮಗ್ ಹೆದರಿಕೆ, ಬಾರ್ಸ್ಲಿಕ್ಕೆ ಆಗ್ತದೆ ಇಲ್ಲೋ ಈ ಮದ್ಲೆಯನ್ನ ನಮ್ಗೆ ಹೇಳಿಟ್ಕೊಂಡು ಅಂತ ಹೇಳು. ಆದ್ರೆ ಒಂದು ಸಮಾಧಾನ ಅಂದ್ರೆ ಅವ್ರು ಟ್ರಯಲ್ ಮಾಡದೆ ಮಾಡೋದಿಲ್ಲಿತ್ತು, ಅಥವಾ ಹೀಗೆ ಬಾರಿಸ್ಬೇಕು, ಹೀಗೆ. ಆ ಕೃಷ್ಣ ಮತ್ತೆ ಅವ್ರು ವೈಲಿನ್ ಬಾರ್ಸೋ ಹೇಳ್ತಿದ್ರು, ದೊಡ್ಡ ಬಾರಿಸ್ತಿದ್ರು, ಕಡಿಮೆ ಸಣ್ಣ ಬಾರಿಸು, ಹೀಗೆಲ್ಲ ಹೇಳ್ತಿದ್ರು, ಸೂಚನೆಗಳನ್ನು ಕೊಡ್ತಿದ್ರು. ಒಂದು 8-10 ಪ್ರೋಗ್ರಾಮ್ಗಳಿಗೆ ಹೋಗಿದ್ದೇನೆ, ಯಕ್ಷಗಾನ ಪ್ರೋಗ್ರಾಮ್ಗಳಿಗೆ. ಅದೇ ನನಗೆ ಹೀಗೆ ಅದೊಂದು ಭಾರಿ ಒಂದು ಹೆಮ್ಮೆ ನನಗೆ. ಕಾರಂತರ ಒಂದು ನಿರ್ದೇಶನಕ್ಕೆ ನಾನು ಮೊದ್ಲೇ ಬಾರಿಸಿದೆ. ಮತ್ ನಾನು ಅಡ್ಡಿಲ್ಲ ಅಂದ್ರೆ ಹೇಳುದು, ಅವು ಚೆನ್ನ ಹುಡುಗನಿರುವಾಗ ನನಗೆ ನನ್ನನ್ನು ಲೈಕ್ ಮಾಡೋದು ಅದೊಂದು ಸಮಾಧಾನ ಇದೆ ನನಗೆ. ಅದೊಂದು ನಿಮ್ಮ ಬದುಕಿನೆಲ್ಲ ಮರೆಯಲಾಗದ ಘಟನೆಗಳು. ಅದು ಒಂದು ಕಾರಂತರ ಸಂತಿಗೆ ಹೋಗಿದೆ ನಾನು, ಯಾಕಂದ್ರೆ ಅವರು ನೋಡ್ಲಿಕ್ಕೆ ಬರ್ತಿದ್ರು. ಅವರು ತಾವು ವೃತ್ತಿ ಜೀವನದ ನಿವೃತ್ತಿಯ ನಂತರ ಏನಾದ್ರೂ ಮಕ್ಕಳಿಗೆ ಮದ್ದಳೆಯನ್ನ ಕಲಿಸುವ ತರಬೇತಿ ಕೇಂದ್ರಗಳು ಅಥವಾ ಕಲಿತೇನೆಂದು ಬಂದು ಕೇಳುವವರಿಗೆ ಕಲಿಸಬೇಕೆನ್ನುವಂತ ಮನಸ್ಸಿಗೆ ಏನಾದ್ರು ಇದೆಯಾ? ನನ್ನ ಹಿರಿಯ ಮಗಳಿಗೆ ಈ ಹಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸ್ವಲ್ಪ. ನಾನು ಅವಳನ್ನ ಹಿಂದೂಸ್ತಾನಿ ಕ್ಲಾಸಿಕ್ ಕಲಿಸಿದೆ ಒಂದು 3 ತಿಂಗಳು. ಅದಕ್ಕೆ ಹಾಡು ನಾನೇ ಬೇಡ ಮಗ ಸಾಕು, ಭಜನೆಲ್ಲ ಚೆನ್ನಾಗಿ ಹೇಳ್ತಿದ್ರು ಅವಳು. ನಾನು ಪದ ಮನೆಯಲ್ಲಿ ಹೇಳ್ತಿರುವಾಗ ನಮ್ಮೂರಲ್ಲಿ ಒಂದು ವರ್ಷಕ್ಕೊಂದು ಆಟ ಮಾಡ್ತಿದ್ದೆ. ಬೆಳಗಾವಲ್ಲರ ನಾನು 8:30 ಬೆಳಿಗ್ಗೆ 6 ಗಂಟೆವರೆಗೆ ಒಬ್ಬನೇ ಪದ ಹೇಳ್ತಿದ್ದೆ. ನಾನೇ ಟ್ರಯಲ್ ಮಾಡಿ, ನಮ್ಮ ಜಾತಿ ನಮ್ಮ ಹುಡುಗರ ಮಕ್ಕಳಿಗೆ ಟ್ರಯಲ್ ಮಾಡಿ ನಾನೇ ಆಟ ಮಾಡ್ತಿದ್ದೆ. ನಾನು ಸುನೀಲ ನಮ್ಮ ತಮ್ಮ ರಷ್ಯರ ಒಂದು ಆಟ ಮಾಡಿ ಬರ್ತಿದ್ರು ಮೇಳಕ್ಕೆ ಬರುವಾಗ. ಬೆಳಗಾವಲ್ಲರ ನಾವು ಒಬ್ಬನೇ ಪದ ಹೇಳ್ತೀವಿ, ಯಾರಿಗೂ ಭಾಗವತರಿಗಿದ್ದು ಪ್ರಸಂಗ ಟ್ರಯಲ್ ಮಾಡಿ ಆಟ ಮಾಡ್ತಿದ್ವಿ. ಅವಾಗ ನನ್ನ ಮಗಳು, ನಾನು ಪಾಪ ನಂಗೆ ಭಜನೆ ಕಲಿಬೇಕು ಕ್ಲಾಸ್ಗೆ ಸೇರಿಸಿದೆ. ಕ್ರಮೇಣ ಅವಳಿಗೆ ಏನೋ ಕಡಿಮೆ ಆಯ್ತು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂತು, ಬಿಟ್ಟಾಕದು. ಮತ್ತೆ ನನಗೆ 2 ಜನ ಹೆಣ್ಣು ಮಕ್ಕಳು ಮಾತ್ರ. ಆಶಿಕಾ ಅಮೂಲ್ಯ 2 ಜನ ಮಕ್ಕಳಿದ್ದಾರೆ. ಒಬ್ಳು ಜಾಬ್ಗೆ ಹೋಗಿದ್ದಾರೆ, ಒಬ್ಳು ಕಲಿತಾ ಇದ್ದಾರೆ. ಆಯ್ತಾ ಇಲ್ಲ, ತಮ್ಮ ಪತ್ನಿಯವರ ಹೆಸರು? ಪತ್ನಿಯವ್ರ ಮನೆಯಲ್ಲಿ ತೋಟ ಉಂಟು, ಕೃಷಿ, ಅದನ್ನ ನೋಡ್ಕೊಂಡು ಮನೆ ನೋಡ್ಕೊಂಡು ಮನೇಲೇ ಇರುದು. 2 ಹೆಣ್ಣು ಮಕ್ಕಳು. ರಮೇಶ್ ಭಂಡಾರಿ ಕಡತಕ್ಕವರೇ, ತಾವು ಈ ಯಕ್ಷಗಾನ ಪ್ರಪಂಚದಲ್ಲಿ 42 ವರ್ಷ ಸೇವೆ ಮಾಡುವಾಗ ತಮ್ಮ ಯಕ್ಷಗಾನ ಪ್ರದರ್ಶನವನ್ನ ಎಲ್ಲಿ ಎಲ್ಲ ಮಾಡಿದ್ದು ತಮ್ಮ ಚಿತ್ತಭಿತ್ತಿಯಲ್ಲಿ ನೆನಪಿದೆ? ನಾನು ಹೈದರಾಬಾದು, ಮಡ್ರಾಸು, ಇತ್ತೀಚೆಗೆ 3 ವರ್ಷದಿಂದ ಕೆಲವು ಯಕ್ಷಗಾನವನ್ನೇ ನೋಡ್ಲಿಕ್ಕಿದ್ದಂತ ಒಂದು ಬಯಲ್ಸೀಮೆ ಕಡೆ ಎಲ್ಲ ಮೈರೊಟ್ಟಿ, ಕೋಡಿಯವರು ಮೈರೊಟ್ಟಿ ತಿರುಗಾಟ ಮಾಡಿ ಆ ಕಡೆ ಎಲ್ಲ ನೋಡಿದೆ ನಾನು. ಅನೇಕ ಕರ್ನಾಟಕದ 3 ವಿದೇಶಕ್ಕೆ ಹೋದ ಅನುಭವ ಇದೆಯಾ? ವಿದೇಶಕ್ಕೆ ಹೋಗ್ಲಿಲ್ಲ ನಾನು. ವಿದೇಶಕ್ಕೆ ಹೋಗುವಂತ ಭಾಗ್ಯ ಕೂಡ ತಮಗೆ ದೇವರು ಕರುಣಿಸಿ ಮುಂದೆ ಸಿಕ್ಕಿದ್ರೆ ಖಂಡಿತ. ರಮೇಶ್ ಭಂಡಾರಿ ಕಡತಕ್ಕವರೇ, ತಮ್ಮ ಪ್ರದರ್ಶನಗಳನ್ನ ಈ ರೀತಿಯಾಗಿ ದೇಶದಾದ್ಯಂತ ನೀವು ಪ್ರದರ್ಶಿಸಿದವರಿದ್ದಾರೆ. ತಮಗೆ ಈ ಪ್ರದರ್ಶನವನ್ನ ಮೆಚ್ಚಿಕೊಂಡು ತಮ್ಮದೇ ಆದಂತ ಒಂದು ಯಕ್ಷಗಾನ ಅಭಿಮಾನಿಗಳಿದ್ದಾರೆ, ತಮಗಾದಂತ ಸನ್ಮಾನಗಳನ್ನ ಸ್ಮರಿಸಿಕೊಳ್ಬಹುದಾ? ನನಗೆ ಬೆಂಗಳೂರಲ್ಲಿ ಒಂದು ಸನ್ಮಾನ ಆಗಿತ್ತು, ನಮ್ಮೂರ್ನವ್ರೆ. ಸನ್ಮಾನ ಒಂದು 15-20 ಆಗಿದೆ ನನಗೆ. ನನ್ನ ಜೀವನದಲ್ಲಿ ದೊಡ್ಡ ಸನ್ಮಾನ ಅಂದ್ರೆ ಬೆಂಗಳೂರು. ನಮ್ಮವ್ರೊಬ್ರು ಸುರೇಶ್ ಹೆಗಡೆ ಅಂತ, ಅವರು ಮಗಳು ಯಕ್ಷಗಾನ ಕಲಾವಿದೆ. ಅವರು ಯಕ್ಷಗಾನ ಮೊದಲು ಇಂಟ್ರೆಸ್ಟ್ ಇದ್ದವರು. ಗ್ರ್ಯಾಂಡ್ ಆಗಿ ಒಂದು ಸನ್ಮಾನ ಮಾಡಿದ್ರು ನನಗೆ ಬೆಂಗಳೂರಿನಲ್ಲಿ. ಅದೇ ನನ್ನ ಒಂದು ಮರೆಯಲಾಗದ ಜೀವನ ಅಂದ್ರೆ ಬೆಂಗಳೂರು ಅಂತ ಒಂದು ಮಹಾನಗರದಲ್ಲಿ ಒಂದು ಸನ್ಮಾನ ಆಯ್ತು, ಅದೊಂದು ಹೆಮ್ಮೆ. ಕಳೆದ ವರ್ಷ ಮತ್ತು ಹೈದರಾಬಾದಲ್ಲಿ ಒಂದು ಸನ್ಮಾನ ಮಾಡಿದ್ರು ಕೃಷ್ಣಮೂರ್ತಿ ಮಂಜರು, ಮಾನಕಟ್ಟೆ ಕೃಷ್ಣಮೂರ್ತಿ ಮಂಜರು. ಅವರು 5 ವರ್ಷದಿಂದ ನಾನು ಹೈದರಾಬಾದ್ ಹೋದಾಗ ಹೇಳಿದ್ರು, ನಿಮ್ಗೊಂದು ಸನ್ಮಾನ ತಪ್ಪೋಗಿದೆ ರಮೇಶ್ ಅಣ್ಣ, ಅವಶ್ಯಪಟ್ಟು ನಿಮ್ಗೊಂದು ಸನ್ಮಾನ ಮಾಡ್ಬೇಕು ಮಾರ ನಾನು ಅಂತ ಹೇಳಿದ್ರು. ಅದೇ ಪ್ರಕಾರ ಕಳಿಸಲು ನನಗೊಂದು ಹೈದರಾಬಾದ್ ಅಂತ ಮಹಾನಗರದಲ್ಲಿ ಕೃಷ್ಣಮೂರ್ತಿ ಮಂಜು ಸನ್ಮಾನ, ಅದ್ದೂರಿ ಸನ್ಮಾನ ಮಾಡಿದ್ದಾರೆ. ಅದೊಂದು ನೆಮ್ಮದಿ ಉಂಟು, ನನಗೆ ಒಂದು ಸಂತೋಷ ಉಂಟು. ರಮೇಶ್ ಭಂಡಾರಿ ಕಡತಕ್ಕವರೇ, ತಮ್ಮಲ್ಲಿ ಯಾರಾದ್ರೂ ಯಕ್ಷಗಾನವನ್ನ ಕಲಿತೇವೆ, ಅಭ್ಯಾಸ ಮಾಡ್ತೇವೆ ಅಂತ ಹೇಳಿದ್ರೆ ಕಲಿಸ್ಲಿಕ್ಕೆ ನಿಮಗೆ ಅವಕಾಶಗಳಿದೆಯಾ? ಈ ಮೇಳದ ನಂತರ, ನಿವೃತ್ತಿಯ ನಂತರ ನಮ್ಮ ಊರಿನಲ್ಲೇ ಒಂದು ಯಕ್ಷಗಾನ ತರಬೇತಿಯನ್ನು ಮಾಡಿ ಉಳಿದ ಮಕ್ಕಳಿಗೆ ನನ್ನಲ್ಲಿರುವಂತಹ ಒಂದು ಅನುಭವಗಳನ್ನು ಹಂಚಿಕೊಳ್ಳಬೇಕು ಅನ್ನುವಂತ ಒಂದು ಆಸೆ ಉಂಟು. ಅದು ಎಷ್ಟಾಗ್ತದೆ ಎಷ್ಟಾಗುದಿಲ್ಲ ಗೊತ್ತಿಲ್ಲ, ಅಮ್ಮ ಕರುಣಿಸ್ಲಿ. ಖಂಡಿತವಾಗಿ. ರಮೇಶ್ ಭಂಡಾರಿ ಕಡತಕ್ಕವರೇ, ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ನ ಒಡ್ಡೋಲಗ ಕಾರ್ಯಕ್ರಮ ಇದು 45ನೇ ಅತಿಥಿಗಳ ಸಂದರ್ಶನ. ತಾವು 45ನೇ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ನ ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳು.
45ನೆಯ ಒಂದು ಅತಿಥಿಯಾಗಿ ನನ್ನನ್ನು ನೀವು ಇವತ್ತೇ ಆಯ್ಕೆ ಮಾಡಿದ್ದೀರಿ. ಮುಂದೆಯೂ ಈ ಯುವ ಪೀಳಿಗೆ ಕಲಾವಿದರನ್ನು ಗುರುತಿಸಿ ಅವರಿಗೆ ಈ ಸಂದರ್ಶನದಲ್ಲಿ ನಿಮ್ಮೊಟ್ಟಿಗೆ ಭಾಗಿಯಾಗುವಂತೆ ಮಾಡಿ ಅವರಿಗೆ ಉತ್ತೇಜನ ಕೊಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸೇರ್ಪಡೆ ಆಗಲಿ. ಮುಂದೆಯೂ ಬಹಳಷ್ಟು ಜನ ಈ ಚಾನೆಲ್ ಹೀಗೆ ಮುಂದರಿಲಿ ಆಯ್ತಾ ಹೇಳುತ್ತಾ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮ್ಮ ಸಮರ್ಪಣೆ ಮಾಡ್ತಾ ಇದ್ದೀನಿ. ರಮೇಶ್ ಭಂಡಾರಿ ಕಡತೊಕ್ಕವರೇ, ತಾವು ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದು ತಮ್ಮ ಒಂದು ಬಹಳ ಒತ್ತಡದ ಸಮಯಗಳಿದ್ರು ಕೂಡ ಯಕ್ಷಗಾನ ಪ್ರದರ್ಶನಕ್ಕೆ ಹೋಗ್ಲಿಕ್ಕಿದ್ರು ಕೂಡ ನಮ್ಮ ಕರೆಯನ್ನ ಮಾನಿಸಿ ಬಂದು ತಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಲಾಮಾತೆಯಾದಂತಹ ಮಂದಾರ್ತಿ ಮಾತೆಯು ಇನ್ನಷ್ಟು ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಹಾಗೂ ಯಕ್ಷಗಾನದಲ್ಲಿ ಇನ್ನಷ್ಟು ಸಾಧಿಸುವಂತಹ ಒಂದು ಯೋಗ ಭಾಗ್ಯವನ್ನ ಕರುಣಿಸಲಿ. ತಾವು ಇನ್ನೂ ಕೂಡ ಯುವ ಪೀಳಿಗೆಗೆ ತಮ್ಮ ಕಲೆಯನ್ನ ದಾರೆ ಎರೆಯುವಂತಹ ಯೋಗ ಭಾಗ್ಯವು ಸಿಗಲಿ ಅನ್ನೋದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಿರಿ. ತಮಗೆ ಕಲಾಮಾತೆ ಮಹಾಗಣಪತಿ ಸಂತೋಷವನ್ನ, ಸಮೃದ್ಧಿಯನ್ನ ಸದಾ ತಮ್ಮ ಬದುಕಿಗೆ ಕರುಣಿಸಲಿ ಅನ್ನೋದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಾಗೆ ಸಮಸ್ತರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಬಡಗುತಿಟ್ಟಿನ ಅಗ್ರಮಾನ್ಯ ಮದ್ದಳೆ ವಾದಕರಾಗಿ ಸುದೀರ್ಘ 42 ವರ್ಷಗಳ ಯಕ್ಷ ಸೇವೆಯನ್ನ ಮಾಡುತ್ತಿರುವಂತಹ ಯಕ್ಷಗಾನ ಕಲಾವಿದರಾದಂತಹ ಶ್ರೀ ರಮೇಶ್ ಭಂಡಾರಿ ಕಡತೊಕ್ಕಯವರ ಮನಸ್ಸಿನ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ.